ಹಾಯ್, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೀಶೋಯಿಂದ ಹತ್ತತ್ರ 3 ಪ್ರಾಡಕ್ಟ್ ಬಂದಿದೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಏನಪ್ಪ, ಸ್ನಾನ ಮಾಡಿ ತಲೆಗೆ ಕೂದಲಿಗೆ ಬಟ್ಟೆ ಕಟ್ಕೊಂಡೇ ಬಂದಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ. ಯಾಕೆ ಅಂದರೆ ಇವತ್ತು ಹೇರ್ ಹೇಗೆ ಡ್ರೈ ಮಾಡ್ಕೊತೀನಿ ಅಂತ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಡ್ರೈ ಮಾಡಿಲ್ಲ, ಹಾಗೆ ಬಂದಿದ್ದೀನಿ. ಥ್ಯಾಂಕ್ ಯು ಡಿಯರ್. ಮೀಶೋಯಿಂದ ನನಗೊಂದು ವಿಶಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬೆಲೆ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಯಾಕೆ ಅಂದ್ರೆ ನನಗೂ ಊಹೆ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ನಿಜವಾಗ್ಲೂ ಮೀಶೋದವರು ಇಷ್ಟು ಕಡಿಮೆಗೆ ಬಟ್ಟೆನ ಕೊಡ್ತಾರ ಅಂತ ಏನೋ ಬಿದ್ದೋಗ್ಬಿಡ್ತಲ್ಲಪ್ಪ. ಟಾಪು ಹೇಗಿರ್ಬೋದು ಇಷ್ಟು ಕಡಿಮೆಗೆ ಅಂದ್ರೆ, ಆಕ್ಚುಲಿ ನಾನು ತರಿಸ್ದಾಗ ಇದ್ರ ಬೆಲೆ 245 ಅಷ್ಟು ಕೊಟ್ಟಿದ್ದೆ ಆರ್ಡರ್ ಮಾಡಿದಾಗ. ಬಟ್ ಇವತ್ತು ಇದ್ರ ಬೆಲೆ ನೀವು ಕೇಳಿದ್ರೆ ಬೇಗ ಹೋಗಿ ಬೈ ಮಾಡ್ತೀರಾ. ಯಾಕೆ? ಸ್ವಲ್ಪ ಕಮ್ಮಿ ಆಗಿದೆ ಇದ್ರ ಬೆಲೆ, ಹೋಗಿ ಬೇಗ ಬೈ ಮಾಡಿಕೊಡಿ. ಓಕೆನಾ? ತುಂಬ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೊಳ್ಳಿ. 100 ರೂಪಾಯಿ ಪ್ಯಾಂಟು, 100 ರೂಪಾಯಿ ಟಾಪು ಇದ್ದಂಗೆ ಆಗುತ್ತೆ. ನಿಜವಾಗ್ಲೂ 100 ರೂಪಾಯಿಗೆ ಯಾರು ಕೊಡಲ್ಲ ಇಷ್ಟು ಚೆನ್ನಾಗಿರೋಂಥ ಪ್ರಾಡಕ್ಟ್. ಬೈ ಮಾಡೋರು ಬೇಗ ಬೈ ಮಾಡಿಕೊಂಡ್ರೆ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ನಿಮ್ಮ ಮನೇಲೂ ಕೂಡ ಇದೊಂದು ಪ್ರಾಡಕ್ಟ್ ಇರುತ್ತೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಗೈಸ್. ಪ್ಯಾಂಟ್ ಆ್ಯಂಡ್ ಟಾಪು ಸೆಟ್ ಬರುತ್ತೆ, ಕುರ್ತಿ ಟ್ಯಾಪು ಮತ್ತು ಪ್ಯಾಂಟು ಕೂಡ ಲುಕ್ ಆಗಿ ಕೊಟ್ಟಿದ್ದಾರೆ. ಕಾಟನ್ ಮೆಟೀರಿಯಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ನನ್ನ ಐಡಿನ ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಾನು ಹೇಳಿದ ತಕ್ಷಣ ನೀವು ತಗೊಂಡ್ರೆ ನಿಜವಾಗ್ಲೂ ಇರೋ ಪ್ರೈಸೇ ಇರುತ್ತೆ, ಮತ್ತೆ ಔಟ್ ಆಫ್ ಸ್ಟಾಕ್ ಅಂತ ಬರಲ್ಲ. ಬೇಗ ತಗೋಬೇಡಿ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಯಾಕೆ ಅಂದ್ರೆ ಯಾವತ್ತೋ ನೋಡ್ತೀರಾ, ಯಾವತ್ತೋ ತಗೊಳಕ್ ಹೋದಾಗ ಅದು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಬೈ ಚಾನ್ಸ್ ಆತರ ಆದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಪರ್ಸನಲಿ ಮೆಸೇಜ್ ಮಾಡಿದ್ರೆ ನಾನು ಇನ್ನೊಂದು ಲಿಂಕ್ ಕೊಡ್ತೀನಿ. ಓಕೆನಾ? ಅದು ಅದೇ ಪ್ರೈಸ್ ಅಲ್ಲಿ ಇರೋದು. ನಾನು ಇನ್ನೊಂದು ಅದು ಸ್ಟಾಕ್ ಇಲ್ಲ ಅಂದ್ರೂ ಕೂಡ ಮತ್ತೊಂದು ನಾನು ಲಿಂಕ್ ಕೊಟ್ಟಿರ್ತೀನಿ. ಬಟ್ ಯಾವ್ದಾದ್ರು ಲಿಂಕ್ ನಾನು ಹೋಗಿ ತಗೊಂಡು ನಾನು ಹೇಳ್ದೆ ತಗೊಂಡೆ ಅಂತ ಹೇಳ್ಬಾರ್ದು. ಓಕೆನಾ? ನಾನು ಹೇಳಿರೋ ಅಂತ ಲಿಂಕ್ ಅಲ್ಲಿ ತಗೊಳ್ಳಿ, ನಿಮ್ಗೆ ಚೆನ್ನಾಗಿರೋ ಅಂತ ಕ್ವಾಲಿಟಿ ಇರೋ ಅಂತ ಡ್ರೆಸ್ ಬರುತ್ತೆ. ಅದಾದ್ಮೇಲೆ ನಾನು ಅವಾಗಲೇ ಹೇಳ್ದಾಗೆ ಹೇರು ಡ್ರೈ ಮಾಡಿ ತೋರಿಸ್ತೀನಿ ಅಂತ. ಡ್ರೈ ಮಾಡಿ ತೋರಿಸೋಣ ಹೇಗೆ ನಾನು ಹೇರ್ ಡ್ರೈ ಮಾಡ್ತೀನಿ ಅಂತ. ಇದ್ರಲ್ಲೇ ಮಾಡ್ಕೊಳ್ಳೋದು, ಬನ್ನಿ. ಜಸ್ಟ್ ಇಲ್ಲಿ ಹಾಕೊಂಡಿದ್ದೀನಿ. ಆಹಾ, ಬಿಸಿ ಬಿಸಿ ಗಾಳಿ ಬೀಸ್ತಿದೆ. ಮಕ್ಕಳಿಗೂ ಕೂಡ ಹಿಂಗೆ ಡ್ರೈ ಮಾಡ್ತೀನಿ ನಾನು. ಒಂದು 5 ಮಿನಿಟ್ಸ್ ಡ್ರೈ ಮಾಡಿದ್ರೆ ಪೂರ ಡ್ರೈ ಆಗೋಗುತ್ತೆ ಹೇರು. ಫಿಲಮಲ್ಲೆಲ್ಲ ಏರಿಂದ ಆಡ್ತಾ ಇರುತ್ತಲ್ಲ ನೋಡಿ, ಇದೆಲ್ಲ ಡ್ರೈ ಆಗೋಯ್ತು. ಕ್ಲೀನಾಗೆ 2 ಭಾಗ ಮಾಡಿಕೊಂಡು ಡ್ರೈ ಮಾಡಿಕೊಂಡ್ರೆ ಖಂಡಿತ ಡ್ರೈ ಆಗುತ್ತೆ. ನೀವು ಮಾಡ್ಕೊಳ್ಳಿ, ಟೈಮ್ ಹಿಡಿಯುತ್ತೆ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ, ಆಮೇಲೆ ಡ್ರೈ ಮಾಡ್ಕೊತೀನಿ.
ಡ್ರೈ ಮಾಡಿದ್ ನೋಡಿದ್ರಲ್ಲ, ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, DM ಮಾಡ್ತೀನಿ. ಖಂಡಿತ ಕಾಂಬೋ ಸೆಟ್ಟು ಕೂಡ ಇರುತ್ತೆ. ಕಾಂಬೋ ಸೆಟ್ ಆದ್ರೂ ಬೇಕು ಅಂದವ್ರು ಮೆಸೇಜ್ ಹಾಕಿ ಕಾಂಬೋ ಸೆಟ್ ಅಂತ. ಏರ್ ಸ್ಟ್ರೈಟ್ನರು ಮತ್ತೆ ಮಿಷಿನ್ ಎರಡು ಕೂಡ ಬುಕ್ ಮಾಡ್ಕೋಬಹುದು. ಇಲ್ಲ ಜಸ್ಟ್ ಮಿಷಿನ್ ಮಾತ್ರ ಬೇಕು ಅಂದ್ರೆ ಮಿಷಿನ್ನೇ ನಾನು ಲಿಂಕ್ ಕಳ್ಸ್ಕೊಡ್ತೀನಿ. ಆವಾಗಲೇ ಕಾಂಬೋ ಸೆಟ್ ಅಂತ ಹೇಳಿದ್ನಲ್ಲ, ಏರ್ ಸ್ಟ್ರೈಟ್ನರ್, ಇದು ಕೂಡ ಹೇಗಿದೆ, ಯೂಸ್ ಆಗುತ್ತೋ ಇಲ್ವೋ ಅಂತಾನು ತೋರಿಸ್ತೀನಿ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಕೂಡ ಮತ್ತೆ ಅದು ಎರಡು ಕೂಡ ಕಾಂಬೋ ಸೆಟ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ನಾನು ಇದನ್ನ ಯೂಸೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಅವತ್ತು ತಂದಾಗ ಚೆಕ್ ಮಾಡಿ ಹಾಗೆ ನೋಲ್ದ್ಬಿಟ್ಟು ಇಟ್ಟಿದ್ದೆ. ನನಗೆ ಟೈಮ್ ಸಿಕ್ಕಿಲ್ಲ. ಆಕ್ಚುಲಿ ಇನ್ನ ಇದಲ್ದಲ್ಲೇ ಇನ್ನ ಒಂದು ತಗೊಂಡಿದ್ದೀನಿ, ಅದ್ರಲ್ಲಿ ಸ್ವಲ್ಪ ಮಾಡ್ಕೊತೀನಿ. ಅಷ್ಟು ಬ್ಯೂಟಿ ಕಡೆ ಗಮನ ಕೊಡಲ್ಲ ನಾನು. ತುಂಬಾ ಅಂದ್ರೆ ತುಂಬಾ ಸೋಂಬೇರಿ ಅಂತ ಹೇಳ್ಬೋದು. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಮಿಷಿನ್ ಆನ್ ಆಗಿದೆ. ಇದು ಆಫು, ಇದು ಆನು. ಹೀಟ್ ಆಗಬೇಕು. ಹೀಟ್ ಆಗ್ತಿದೆ. ತುಂಬ ಹೀಟ್ ಆದಮೇಲೆ ಬಿಸಿ ಇದು ಮಾಡ್ಕೊಳ್ಳಿ, ಸ್ಟ್ರೈಟಿಂಗ್ ಮಾಡ್ಕೊಳ್ಳಿ. ಅವಾಗ ಕ್ಲೀನಾಗಿ ಬರುತ್ತೆ. ಇಲ್ಲೇ ಕೊಟ್ಟಿರ್ತಾರೆ ಆನ್ ಆ್ಯಂಡ್ ಆಫ್ ಅಂತ. ಹೀಟಾಯಿತು. ನೋಡಿ, ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ಗೆ ಈ ಏರ್ಗೂ. ಆಕ್ಚುಲಿ ತುಂಬಾ ಲೇಟ್ ಆಗ್ತಿದೆ. ನಾನು ಬೇಗ ವಿಡಿಯೋ ಮಾಡಿ, ಇವತ್ತು ನಾನು ಚಂದ್ರಾಯಪಟ್ಟಣಕ್ಕೆ ಹೋಗ್ಬೇಕು ನಮ್ಮ ಅತ್ತಿಗೆ ಮನೆಗೆ. ಸೊ ಹಂಗಾಗಿ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ಯೂಸ್ ಆಗ್ತಿದ್ಯಾ? ಯೂಸ್ ಆಗುತ್ತೆ ಅಂತ ಅನ್ನಿಸ್ತಾ? ನೋಡಿ, ಈ ಏರ್ಗೂ ಮತ್ತೆ ಈ ಕಡೆ ಇರೋ ಏರ್ಗೂ ವ್ಯತ್ಯಾಸ ಕಾಣಿಸ್ತಿದೆ ಅಲ್ವಾ? ಎಸ್ ಚೆನ್ನಾಗಿದೆ. 100ಗೆ 100 ಕೊಡ್ಬೋದು. ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಬೈ ಮಾಡ್ಕೊಳ್ಳಿ, ಓಕೆನಾ? ಎರಡು ಕೂಡ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಹೇರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳಿ. ಅಲ್ಲಿ ಒಂದ್ಸಲ ಹೇರ್ ಸ್ಟ್ರೈಟಿಂಗ್ಗೆ ಅಂತ ಪಾರ್ಲರ್ಗೆ ಹೋದ್ರೆ ಸೀರಿಯಸ್ಲಿ 300-500 ಅಂತ ಕಿತ್ಕೊಂಡು ಕಳಿಸ್ತಾರೆ. ಅದ್ರ ಬದಲು ನಾವೇ ತಗೋಬಿಟ್ಟು ಮನೇಲಿ ನಾವೇ ಮಾಡ್ಕೊಳ್ಳೋಣ ಅಲ್ವಾ? ಜೋಪಾನವಾಗಿ ಮಾಡ್ಕೊಳ್ಳಿ, ಬೈ ಮಾಡ್ಕೊಳ್ಳಿ. ಸೀರಿಯಸ್ಲಿ ನೋಡಿದ್ರಲ್ಲ, ಹೇರ್ ಡ್ರೈಯೂ ಆಗುತ್ತೆ, ಹೇರ್ ಸ್ಟ್ರೈಟ್ನರು ಆಗುತ್ತೆ. ಎಷ್ಟು ಚೆನ್ನಾಗಿ ಸ್ಟ್ರೈಟಿಂಗ್ ಆಗಿದೆ ನೋಡಿ. ಈ ಕಡೆ ಕೂದಲು ನೋಡಿ, ಈ ಕಡೆ ಇದು ಸ್ಟ್ರೈಟಿಂಗ್ ಮಾಡಿರೋ ಹೇರ್ ನೋಡಿ, ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. 100ಗೆ 100 ಕೊಡ್ತೀನಿ, ಔಟ್ ಆಫ್ ಔಟ್. ಯಾಕೆಂದ್ರೆ ಕಾಂಬೋ ಸೆಟ್ ಅಲ್ಲಿ ಇಷ್ಟು ಕಡಿಮೆ ರೈಟ್ಗೆ ಇಷ್ಟು ಚೆನ್ನಾಗಿರೋಂಥ ಪ್ರಾಡಕ್ಟ್ ಮೀಶೋದಲ್ಲೇ ಬರೋದು. ಬೈ ಮಾಡಿ. ನಂತರ ಇನ್ನೊಂದೆರಡು ಪ್ರಾಡಕ್ಟ್ಗಳಿದ್ದಾವೆ, ಬೇಗ ತೋರಿಸ್ತೀನಿ. ಇದು ಕೂಡ ಇವತ್ತು ರಿಸೀವ್ ಆಗಿದೆ. ಎರಡು ಕಾಂಬೋ ಸೆಟ್ ಅಲ್ಲಿ ಕುರ್ತಿಗಳನ್ನ ತರಿಸಿದ್ದೀನಿ. ಇದು ನಿಮ್ಗ ಹಾಕು, ಲಂಗ ಹಾಕ್ಲಾ? ಹಾಕೊಡ್ತೀನಿ. ಇದು ಕಸ್ಟಮರ್ಗೆ ಅಂತಾನೆ ತರಿಸಿರೋದು, ಆರ್ಡರ್ ಕೊಟ್ಟಿದ್ರು. ಇದು ಆಕ್ಚುಲಿ ನನಗೂ ಒಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಟೈಮ್ ನಾನು ವೇರ್ ಮಾಡಿ ತೋರಿಸ್ತೀನಿ. ಈಗ ವೇರ್ ಮಾಡೋ ಅಷ್ಟು ಟೈಮ್ ಇಲ್ಲ. ಇದು ಹಾಕೊಡ್ತೀನಿ. ಎಲ್ಲ ನಡಿ.
ಹಾಕೊಡ್ತೀನಿ ನೋಡಿ. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ನನಗೊಂಥರ ಇದು ಸಖತ್ ಇಷ್ಟ ಆಯ್ತು. ಆಕ್ಚುಲಿ ನಾನು ಇದನ್ನ ಬೈ ಮಾಡಬೇಕು ಅಂತ ಆರ್ಡರ್ ಮಾಡ್ಕೊಂಡಿದ್ದೀನಿ. ನನಗೆ ಅಂತಾನೆ ತಗೊಂಡಿದ್ದೀನಿ. ಅಂದ್ರೆ ಅದಿನ್ನ ಬಂದಿಲ್ಲ. ಅದು ಬಂದಾಗ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಕಸ್ಟಮರ್ಗೆ, ಇದು ಕೂಡ ಕಸ್ಟಮರ್ಗೆ. ಸೇಮ್ ಡಿಸೈನ್, ಕಲರ್ ಚೇಂಜು. ಚೆನ್ನಾಗಿದೆ ಅಲ್ವಾ? ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನಂತರ ಇದು ಸ್ಟ್ಯಾಂಡ್. ಈ ಸ್ಟ್ಯಾಂಡು ಅಡುಗೆ ಮನೆಗಾದ್ರೂ ಇಟ್ಕೋಬಹುದು, ಮತ್ತೆ ಬಚ್ಚಲು ಮನೆಗಾದ್ರೂ ಇಟ್ಕೋಬಹುದು. ವಾಷಿಂಗ್ ಏರಿಯಾ ಎಲ್ಲ ಕಡೆ ಇಟ್ಕೋಬಹುದು. ಆಯಿಲ್ಗಳ ಬಾಟಲ್ಗಳನ್ನ ಇದ್ರ ಮೇಲೆ ಇಟ್ಟು ಸ್ಟಿಕ್ ಮಾಡ್ಬೋದು. ಇದಕ್ಕೆ ಸ್ಟಿಕ್ ತುಂಬಾ ಗಟ್ಟಿಯಾಗಿ ಕೂರುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರೋ ಅಂತ ಈ ಸ್ಟಿಕ್ಕು ತುಂಬಾ ಗಟ್ಟಿಯಾಗಿ ಕೂರುತ್ತೆ. ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟ್ ಇಂದ ಒಂದು ಎಣ್ಣೆ ಬಾಟಲ್ ಬಂದಿದೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ಟೀಲ್ ಎಣ್ಣೆ ಬಾಟಲ್ ಇದು. ಆಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಿತ್ತು ಒಂದು 800 ml ಏನೋ ಇತ್ತು. 1000 ml ಅಂತಾನೆ ಹೇಳಿದ್ರು. ಬಟ್ ಅದು 1000 ml ಇರ್ಲಿಲ್ಲ. 800 900 ಏನೋ ಇತ್ತು. ಬಟ್ ಇದು 1000 ml ಬಂದಿದೆ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಪ್ರಾಡಕ್ಟ್ ಬಂದು ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ಮಾತನಾಡಬಾರದು, ಕೆಟ್ಟದನ್ನು ಆಲೋಚನೆ ಮಾಡಬಾರದು ಅನ್ನೋ ಒಂದು ಕ್ಯೂಟ್ ಆಗಿರೋ ಒಂದು ಪಿಂಗಾಣಿಯಿಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೇಗಿದೆ ನೋಡಿ ಈ ಗೊಂಬೆಗಳು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಎಷ್ಟು ಯುನಿಕ್ ಆಗಿದೆ ನೋಡಿ. ಕೆಟ್ಟದನ್ನ ನಾವು ನೋಡಬಾರ್ದು. ಸೀರಿಯಸ್ಲಿ ಕೆಟ್ಟದನ್ನ ನಾವು ಕೇಳಿಸ್ಕೋಬಾರ್ದು. ಕೆಟ್ಟದನ್ನ ನಾವು ಮಾತಾಡ್ಲೇಬಾರ್ದು. ಕೆಟ್ಟದನ್ನ ನಾವು ಆಲೋಚನೆನೂ ಕೂಡ ಮಾಡಬಾರ್ದು. ಈ ಒಂದು 4 ಕೂಡ ತತ್ವಗಳು ನಮ್ಮ ಜೀವನದಲ್ಲಿ ಇದ್ರೆ ನಮ್ಮ ಲೈಫಲ್ಲಿ ನೆಮ್ಮದಿಯೂ ಇರುತ್ತೆ. ನಾವು ಸಂತೋಷದಿಂದನೂ ಇರ್ಬೋದು. ಕ್ಯೂಟ್ ಆಗಿದೆ. ಯಾರಿಗಾದ್ರೂ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಕೇವಲ 155 ರೂಪಾಯಿನೋ ನಾನು ಕೊಟ್ಟು ಬೈ ಮಾಡಿದ್ದೆ. ಲಿಂಕ್ ಕೊಟ್ಟಿರ್ತೀನಿ, ಬೇಕಾದವರು ಬೈ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋಸ್ನ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.